ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇವತ್ತು ಇಡೀ ದಿನ ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ಗಳೇ ಕಾರಣ. ಅಂತೂ ಇಂತೂ ಸಂಪುಟ ವಿಸ್ತರಣೆಗೆ ಕಾಲ ಕೂಡಿ ಬಂದಂತೆ ಕಾಣಿಸ್ತಾ ಇದೆ. ಕಾರಣ ನಿನ್ನೆ ದೆಹಲಿ ಫ್ಲೈಟ್ ಹತ್ತಿ ಸದ್ಯ ದೆಹಲಿಯಲ್ಲಿದ್ದಾರೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಇವತ್ತು ವರಿಷ್ಠರ ಜೊತೆಗೆ ಚರ್ಚೆ ಆಗುತ್ತೆ. ಹಂಗಾಗಿ ಇವತ್ತು ಅಂತಿಮ ಮುದ್ರೆಯನ್ನ ಒತ್ತಿಸ್ಕೊಂಡು ಬರ್ತಾರ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ. ಇಫ್ ಸಪೋಸ್ ಓಕೆ ಅಂತ ವರಿಷ್ಠರು ಹೇಳಿದ್ರೆ, ಹೈಕಮಾಂಡ್ ಓಕೆ ಅಂತ ಹೇಳಿದ್ರೆ ಇವತ್ತು ಸಾಯಂಕಾಲದ ಹೊತ್ತಿಗೆ ಸಂಪುಟ ವಿಸ್ತರಣೆ ಆಗುವುದು ಬಹುತೇಕ ಪಕ್ಕ. ಹಾಗಾದ್ರೆ ಡಿ.ಕೆ. ಶಿವಕುಮಾರ್ ಅವರು ಹಿಡ್ಕೊಂಡು ಹೋಗಿರುವ ಲಿಸ್ಟ್ ಅಲ್ಲಿ ಇರುವ ಹೆಸರುಗಳು ಯಾವುದು? ವರಿಷ್ಠರ ನಿರ್ಧಾರ ಏನು? ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಆಪ್ತರಿಗೆ ಈ ಬಾರಿ ಸಚಿವ ಸ್ಥಾನ ಕೊಡಿಸೋದ್ರಲ್ಲಿ ಯಶಸ್ವಿ ಆಗ್ತಾರ? ಈ ಬಾರಿ ಇಬ್ಬರು ನಾಯಕರಲ್ಲಿ ಯಾರ ಕೈ ಮೇಲಾಗುತ್ತೆ ಅನ್ನೋದೇ ಸದ್ಯ ಇರುವಂತಹ ಪ್ರಶ್ನೆ. ಹಂಗಾದ್ರೆ ದೆಹಲಿ ಮಟ್ಟದಲ್ಲಿ ಹೈಕಮಾಂಡ್ ಅಂಗಳದಲ್ಲಿ ಇವತ್ತು ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ? ಶಾಸಕರ ಪರಿಸ್ಥಿತಿ ಮನಸ್ಥಿತಿ ಹೇಗಿದೆ? ಪ್ರಮುಖವಾಗಿ ಆಷಾಢ ಮಾಸದಲ್ಲಿ ಕಾಲ ಕೂಡಿ ಬಂದಿದೆಯಾ ಸಚಿವ ಸಂಪುಟ ವಿಸ್ತರಣೆಗೆ ಅನ್ನೋದೇ ಪ್ರಶ್ನೆ ಆಗ್ತಾ ಇದೆ. ಹೌದು ಅಂತ ಇದೆ ಮೂಲಗಳು. ಪ್ರತಿ ಬಾರಿ ಕೂಡ ಒಳ್ಳೆ ಗಳಿಗೆ, ಒಳ್ಳೆ ಸಮಯ, ಒಳ್ಳೆ ದಿನ, ಒಳ್ಳೆ ಮುಹೂರ್ತ ನೋಡಿ ಒಳ್ಳೆ ಕೆಲಸಗಳನ್ನ ಮಾಡಬೇಕು ಅಂತಿದ್ದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಈಗ ಆಷಾಢ ಮಾಸದಲ್ಲೇ ಸಂಪುಟ ವಿಸ್ತರಣೆ ಮಾಡೋದಕ್ಕೆ ಮನಸ್ಸು ಮಾಡಿದ್ದಾರೆ. ಅದು ಅನಿವಾರ್ಯ ಕೂಡ ಆಗೋಗಿದೆ. ಕಾರಣ ಆಗಸ್ಟ್ 6ರಿಂದ ಚಳಿಗಾಲದ ಅಧಿವೇಶನ ಪ್ರಾರಂಭ ಆಗುತ್ತೆ. ಅಷ್ಟೊತ್ತಿಗೆ ಸಂಪುಟ ಕಂಪ್ಲೀಟ್ ಆಗಿರ್ಬೇಕಾಗತ್ತೆ, ಕ್ಯಾಬಿನೆಟ್ ಭರ್ತಿ ಆಗಿರ್ಬೇಕಾಗತ್ತೆ. ಹಂಗಾಗಿ ಅನಿವಾರ್ಯ ಪರಿಸ್ಥಿತಿಯಲ್ಲಿ ರಾಜ್ಯ ಕಾಂಗ್ರೆಸ್ ಪಾಳೆಯ ಸಂಪುಟ ವಿಸ್ತರಣೆ ಮಾಡಲೇಬೇಕು. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಅಧಿಕಾರ ಸ್ವೀಕರಿಸಿ ಇಲ್ಲಿ ತನಕ 40 ದಿನಗಳಾಗೋಗಿದೆ. ಅದಾದ ಬಳಿಕ ಸಂಪುಟ ವಿಸ್ತರಣೆಗೆ ಕಾಲ ಕೂಡಿ ಬಂದಿಲ್ಲ. ಸಂಪುಟ ಸರ್ಕಸ್ಗೆ ಇವತ್ತೇ ತೆರೆ ಬೀಳುತ್ತಾ ಅನ್ನೋದೇ ಪ್ರಶ್ನೆ ಆಗ್ತಾ ಇದೆ. ಬಹುತೇಕ ಇವತ್ತು ಅಂತಿಮ ಮುದ್ರೆ ಒತ್ತುವ ಸಾಧ್ಯತೆ ಇದೆ ಹೈಕಮಾಂಡ್. ಹಂಗಾಗಿ ಸಚಿವಾಕಾಂಕ್ಷಿಗಳಿಗೆ ಸಂಜೆ ಒಳಗಡೆ ಗುಡ್ ನ್ಯೂಸ್ ಸಿಗಬಹುದು ಅನ್ನುವಂತಹ ನಿರೀಕ್ಷೆ ಇದೆ. ಕಾಯ್ತಿದ್ದಾರೆ ಶಾಸಕರೆಲ್ಲ ಸಚಿವರಾಗಬೇಕು ಅಂತ. ಹಂಗಾಗಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಲಿಸ್ಟ್ ಹಿಡ್ಕೊಂಡು ಹೋಗಿದ್ದಾರೆ. ರಾಹುಲ್ ಗಾಂಧಿ ಜೊತೆ ಇವತ್ತು ಚರ್ಚೆ ಆಗುತ್ತೆ. ಜಿಲ್ಲಾವಾರು, ಜಾತಿವಾರು ಪ್ರಾತಿನಿಧ್ಯ ಕೊಡೋದಕ್ಕೆ ನಿರ್ಧಾರ ಆಗಿದೆ. ಈಗಾಗಲೇ ಪಟ್ಟಿ ಹಿಡ್ಕೊಂಡು ರೆಡಿ ಆಗಿದ್ದಾರಂತೆ ಮುಖ್ಯಮಂತ್ರಿ ಮತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಇಬ್ಬರ ಲಿಸ್ಟ್ ಅಲ್ಲಿ ಯಾರಿಗೆ ಸಿಗಬಹುದು ಸಂಪುಟದ ಅವಕಾಶ? ಯಾರ ಕೈ ಮೇಲಾಗುತ್ತೆ ಇಬ್ಬರು ನಾಯಕರಲ್ಲಿ? ಗ್ಯಾರಂಟಿ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಆ ಲಿಸ್ಟ್ ನ ಡೀಟೇಲ್ಸ್ ಅನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಇಬ್ಬರು ನಾಯಕರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಎಲ್ಲಾ ವಿಚಾರದಲ್ಲೂ ಹಗ್ಗ ಜಗ್ಗಾಟ. ಬಟ್ ಈ ಬಾರಿ ಸ್ವಲ್ಪ ಪರಿಸ್ಥಿತಿ ಬದಲಾವಣೆಯಾಗಿದೆ. ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ಹೈಕಮಾಂಡ್ ನಾಯಕರು ನಿಂತ್ಕೊಳ್ಳುವ ಸಾಧ್ಯತೆಗಳಿದೆ. ಹಂಗಾಗಿ ಹೊಸ ಮುಖಗಳಿಗೆ ಆದ್ಯತೆ ಅಂತ ಹೇಳ್ತಾ ಇದ್ರಲ್ಲ, ಅದೇ ನಿಜ ಆಗುತ್ತಾ ಅಂತ. ಚುನಾವಣೆಗೆ ಇನ್ನೊಂದು ವರ್ಷ ಬಾಕಿ ಇದೆ. ಜಿಬಿಎ ಎಲೆಕ್ಷನ್ ಇದೆ, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಅದಾದ ಬಳಿಕ ಮತ್ತೆ ವಿಧಾನಸಭೆ ಚುನಾವಣೆ ಫೇಸ್ ಮಾಡಬೇಕಾಗಿದೆ. ಹಾಗಾಗಿ ಇವತ್ತಿನ ಸಭೆಯಲ್ಲಿ ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗುತ್ತೆ. ಅಳದು ತೂಗಿ ಇಬ್ಬರ ಲಿಸ್ಟ್ ನೋಡಿ ಕಾಂಗ್ರೆಸ್ ಹೈಕಮಾಂಡ್ ಯಾವುದಕ್ಕೆ ಅಸ್ತು ಅನ್ನುತ್ತೆ ಅನ್ನೋದೇ ಕುತೂಹಲ. ಪಕ್ಷಕ್ಕೂ ಡ್ಯಾಮೇಜ್ ಆಗಬಾರದು, ಪಕ್ಷಕ್ಕೆ ಯಾರಿಂದ ಒಳ್ಳೆಯದಾಗಿದೆಯೋ, ಜನರಿಗೆ ಯಾರು ಹತ್ತಿರರಾಗಿದ್ದಾರೋ, ಯಾರು ಕೆಲಸ ಮಾಡ್ತಾರೋ ಅಂಥವರಿಗೆ ಅವಕಾಶ ಕೊಡೋಣ, ಯುವಕರಿಗೆ, ಮಹಿಳೆಯರಿಗೆ ಈ ಬಾರಿ ಅತಿ ಹೆಚ್ಚಿನ ಆದ್ಯತೆ ಕೊಡೋಣ ಅಂತ ರಾಹುಲ್ ಗಾಂಧಿ ಅವರು ಈ ಹಿಂದೆನೇ ಸೂಚನೆ ಕೊಟ್ಬಿಟ್ಟಿದ್ದಾರಂತೆ. ಹಂಗಾಗಿ 20 ಸ್ಥಾನ ತುಂಬಿ ಅಂತ ಹೈಕಮಾಂಡ್ ಹೇಳಿರೋದ್ರಿಂದ 20 ಸ್ಥಾನಗಳಿಗೆ ಯಾರು ಫೈನಲ್ ಆಗಬಹುದು ಅಂತ. ಮುಂಬರುವ ವಿಧಾನಸಭೆ ಚುನಾವಣೆ ಅನ್ನೋಷ್ಟೊತ್ತಿಗೆ ಯಾವುದೇ ಅಸಮಾಧಾನ, ಬಂಡಾಯ ಇರಬಾರದು. ಒಂದ್ ರೀತಿ ಪಕ್ಷ ಸಂಘಟನೆಗೂ ಸಹಾಯ ಆಗಬೇಕು, ಪಕ್ಷಕ್ಕೂ ಸಹಕಾರಿಯಾಗಬೇಕು. ಮತ್ತೊಮ್ಮೆ ಪಕ್ಷವನ್ನ ಅಧಿಕಾರಕ್ಕೆ ತರುವಲ್ಲೂ ಕೂಡ ಈ ಬಾರಿಯ ಸಂಪುಟ ವಿಸ್ತರಣೆ ಸಹಕಾರಿಯಾಗಬೇಕಾಗುತ್ತೆ. ಇದೆಲ್ಲವನ್ನ ಲೆಕ್ಕಾಚಾರ ಹಾಕಿ ಅಳೆದು ತೂಗಿ ಯಾರಿಗೆ ಅಷ್ಟು ಅನ್ನುತ್ತೆ ಕಾಂಗ್ರೆಸ್ನ ಹೈಕಮಾಂಡ್ ಅನ್ನೋದೇ ಸದ್ಯ ಇರುವಂತಹ ಕುತೂಹಲ. ಸೊ ಕಾದು ಕೂತಿದ್ದಾರೆ ಕೆಲ ಶಾಸಕರು, ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ ಕೆಲವರು. ಲಾಭಿ ಒತ್ತಡಗಳೆಲ್ಲ ಜಾಸ್ತಿ ಆಗ್ತಾ ಇದೆ ಹೈಕಮಾಂಡ್ ಮಟ್ಟದಲ್ಲೇ. ಹಂಗಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕ್ಲಿಯರ್ ಮಾಡಿಬಿಟ್ಟಿದ್ದಾರೆ ಶಾಸಕರಿಗೆ, ಬಂದು ಹೋಗಿ ಒತ್ತಡ, ಲಾಭಿ ಇದೆಲ್ಲ ಪಕ್ಕಕ್ಕಿಡಿ.
ಎಲ್ಲರಿಗೂ ಕೇಳೋ ಹಕ್ಕಿದೆ, ಕೇಳಿ. ಹಂಗಂದ ಮಾತ್ರಕ್ಕೆ ಸಿಗದೆ ಹೋದ್ರೆ ಬಂಡಾಯ ಹೇಳೋದು, ಅಸಮಾಧಾನ ಹೊರಹಾಕೋದು, ಇನ್ನೇನೋ ಪಕ್ಷಕ್ಕೆ ಡ್ಯಾಮೇಜ್ ಮಾಡೋದು, ಈ ಕೆಲಸಕ್ಕೆ ಯಾರು ಕೂಡ ಕೈ ಹಾಕಕ್ ಹೋಗಬೇಡಿ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ವಾರ್ನಿಂಗ್ ಕೊಟ್ಟಾಗಿದೆ. ಇದನ್ನ ಶಾಸಕರು ಪಾಲಿಸ್ತಾರಾ ಅನ್ನೋದೇ ಪ್ರಶ್ನೆ ಇರೋದು. ಹಿರಿಯರು ವರ್ಸಸ್ ಯುವಕರು ಯಾರ ಕೈ ಮೇಲಾಗುತ್ತೆ ಈ ಬಾರಿ ಎರಡನೇ ಸಂಪುಟ ವಿಸ್ತರಣೆಯ ಸಂದರ್ಭದಲ್ಲಿ ಯಾರಿಗೆ ಚಾನ್ಸ್ ಸಿಗಬಹುದು ಅತಿ ಹೆಚ್ಚಾಗಿ ಅನ್ನೋದು ಕುತೂಹಲ. ಮುಖ್ಯಮಂತ್ರಿಗಳ ರಾಹುಲ್ ಗಾಂಧಿ ಅವರ ಒಲವು ಇರೋದು ಯುವಕರಿಗೆ ಆದ್ಯತೆ ಕೊಡೋಣ ಅಂತ. ಹಂಗಂದ ಮಾತ್ರಕ್ಕೆ ಹಿರಿಯರನ್ನ ಕಂಪ್ಲೀಟ್ ಆಗಿ ಕಡೆಗಣನೆ ಮಾಡಕ್ಕಾಗಲ್ಲ. ಕೆಲವರಿಗೆ ಅದರಲ್ಲೂ ಕೂಡ ಚಾನ್ಸ್ ಕೊಡ್ಲೇಬೇಕಾಗುತ್ತೆ. ಅಂದ್ರೆ ಅನುಭವ, ಹಿರಿತನ ಇದೆಲ್ಲವೂ ಕೂಡ ಸೇರ್ಪಡೆ ಆಗಬೇಕಾಗುತ್ತೆ ಸಂಪುಟಕ್ಕೆ. ಹಂಗೇನಾದ್ರೂ ಅವಕಾಶಗಳು ಸಿಗುತ್ತಾ ಹಳಬರಿಗೆ? ಸಚಿವರಾಗಿ ಆಲ್ರೆಡಿ ಕೆಲಸ ಮಾಡಿದವರು ಯಾರಾದ್ರೂ ಮತ್ತೆ ಸಚಿವ ಸ್ಥಾನ ಗಿಟ್ಟಿಸ್ಕೊಳ್ಳುವಲ್ಲಿ ಯಶಸ್ವಿ ಆಗ್ತಾರಾ? ಇದು ಕೂಡ ಪ್ರಶ್ನೆ ಇದೆ. ಹಿರಿತನ, ಹೊಸತನ ಯಾರ ಕೈ ಮೇಲಾಗುತ್ತೆ, ಅತಿ ಹೆಚ್ಚು ಯಾವ ಕಡೆಗೆ ಒಲವಿದೆ ಅನ್ನೋದೇ ಸದ್ಯ ಇರುವಂತಹ ಪ್ರಶ್ನೆ.